ಸಿಡಬ್ಲ್ಯೂಸಿ ಸಭೆ ದೆಹಲಿಯಲ್ಲಿ ಸಿಎಂ ಪುನರ್ರಚನೆ ಬದಲಾವಣೆಯ ಕೂಗು ದೆಹಲಿಯಿಂದ ಬರುತ್ತಾ ಹೊಸ ಸಂದೇಶ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಮತ್ತೆ ಆಟ ಶುರು. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಸಂಗೀತ ಕುರ್ಚಿಯ ಆಟದ ರೀತಿಯಲ್ಲಿ ನಡೀತಿರುವ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅನ್ನುವ ಆಟ ಮತ್ತೆ ಶುರುವಾಗಿದೆ. ಒಂದು ಸಣ್ಣ ವಿರಾಮದ ನಂತರ, ಅಂದ್ರೆ ಬೈಎಲೆಕ್ಷನ್ಗಾಗಿ ಒಂದು ವಿರಾಮವನ್ನ ಪಡ್ಕೊಂಡಿದ್ದು, ಆ ಬೈಎಲೆಕ್ಷನ್ನ ವಿರಾಮ ಮುಗಿತಾ ಇದ್ದಂತೆ ಮತ್ತೆ ಶುರುವಾಗಿದೆ ಅದೇ ಸಂಗೀತ ಕುರ್ಚಿ, ಅದೇ ಮುಖ್ಯಮಂತ್ರಿ ಕುರ್ಚಿಯ ಸುತ್ತಲೂ ನಡೆಯುವ ಆಟ. ಬೈಎಲೆಕ್ಷನ್ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಟೂರ್ಗೆ ಹೊರಟಿದ್ದಾರೆ. ದೆಹಲಿ ಟೂರ್ಗೆ ಹೋಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣಿಸಿದ್ದಾರೆ. ಮುಖ್ಯಮಂತ್ರಿಯವರು ದೆಹಲಿ ಟೂರ್ ಮಾಡ್ತಾ ಇದ್ದಂತೆಯೇ ಅದರ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಕೂಗು ಕೂಡ ಶುರುವಾಗಿದೆ. ನಮ್ಮನ್ನು ಸೇರಿಸಿ, ಅವರನ್ನು ಸೇರಿಸಿ, ಸಂಪುಟ ಪುನರ್ರಚನೆ ಆಗಲೇಬೇಕು, ಗೊಂದಲಗಳು ಬಗೆಹರಿಲೇಬೇಕು, ಈ ರೀತಿಯಾದಂತಹ ಮಾತುಗಳು ಕಾಂಗ್ರೆಸ್ ನಾಯಕರಿಂದಲೇ ಬರುವುದಕ್ಕೆ ಶುರುವಾಗಿದೆ. ಅಲ್ಲಿಗೆ ಕುರ್ಚಿಯ ಆಟ ಮತ್ತೆ ಶುರುವಾಗಿರುವಂಥದ್ದಕ್ಕೆ ಕಹಳೆ ಮೊಳಗಿದೆ. ಮುಖ್ಯಮಂತ್ರಿಯವರ ದೆಹಲಿಯ ಪ್ರವಾಸ ಇದು ಬಹಳ ಮುಖ್ಯವಾಗಿ ಸಿಡಬ್ಲ್ಯೂಸಿಯಲ್ಲಿ ಭಾಗಿಯಾಗೋದಕ್ಕಾಗಿ ಹೋಗಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆ. ಆದರೆ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಅವರು ಚರ್ಚೆ ನಡೆಸ್ತಾ ಇರುವಂಥದ್ದು ಒಂದು ಭಾಗ. ಆದರೆ ಇವತ್ತು ನಡೀತಾ ಇರುವಂತಹ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ನಡೆಯುವಂಥದ್ದು ಒಂದು ಚರ್ಚೆ. ಆದರೆ ಅದರ ಸುತ್ತಲೂ ನಡೀತಾ ಇರುವಂತಹ ಚರ್ಚೆ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯ ಸುತ್ತಲೂ ಸಾಗಿರುವಂಥದ್ದು ಮತ್ತೊಂದು ವಿಶೇಷ. ಹಾಗಾದ್ರೆ ಇವತ್ತಿನ ಸಿಡಬ್ಲ್ಯೂಸಿಯ ಅಜೆಂಡಾಗಳು ಏನೇನಿದ್ವು ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಸಿಡಬ್ಲ್ಯೂಸಿಯ ಅಜೆಂಡಾ, ಇದರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರೇವಂತ್ ರೆಡ್ಡಿಯವರು, ಹಾಗೆಯೇ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಕೂಡ ಈ ಒಂದು ಸಿಡಬ್ಲ್ಯೂಸಿಯಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯವಾಗಿ ಸಿಡಬ್ಲ್ಯೂಸಿಯಲ್ಲಿ ಕಾಂಗ್ರೆಸ್ನವರು ಚರ್ಚಿಸ್ತಾ ಇರುವಂತಹ ಅಜೆಂಡಾಗಳು ಮಹಿಳಾ ಮೀಸಲಾತಿ ಬಗ್ಗೆ. ಈಗಾಗಲೇ ಮಹಿಳಾ ಮೀಸಲಾತಿಯ ಬಗ್ಗೆ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯ ವಿಚಾರದಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯ ಪ್ರಸ್ತಾವನೆ ಈಗಾಗಲೇ ಇದೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಹೇಗಾಗಬೇಕು, ಏನಾಗಬೇಕು, ಆ ವಿಚಾರದಲ್ಲಿ ಪಕ್ಷ ಏನು ನಿಲುವನ್ನು ತಾಳಬೇಕು, ಪಂಚರಾಜ್ಯಗಳ ಸೋಲು ಗೆಲುವಿನ ಲೆಕ್ಕಾಚಾರಗಳ ವಿಚಾರಗಳು, ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಹೇಗೆ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗುತ್ತೆ, ಅದಕ್ಕೆ ಏನು ಮಾಡಬೇಕು, ಬಂಗಾಳ ತಮಿಳುನಾಡು ಗೆಲ್ಲೋದಕ್ಕೆ ಬೇಕಾಗಿರುವಂತಹ ರಣತಂತ್ರ ರೂಪಿಸುವಂಥದ್ದು, ಬಂಗಾಳ ಮತ್ತು ತಮಿಳುನಾಡನ್ನ ಗೆಲ್ಲೋದಕ್ಕೆ ಕೇರಳದಲ್ಲಿ ಈಗಾಗಲೇ ಚುನಾವಣೆ ಮುಗಿದಿದೆ, ಇನ್ನು ಉಳಿದಿರುವಂತಹ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಾಜ್ಯಗಳಿಗೆ ಅನುದಾನ ಅನ್ಯಾಯ ಆಗ್ತಾ ಇದೆ, ಕೇಂದ್ರದಿಂದ ಬರುವಂತಹ ಅನುದಾನದ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಅದನ್ನು ಹೇಗೆ ಪ್ರತಿಭಟಿಸಬೇಕು, ಹೇಗೆ ಅದನ್ನು ಕಾಂಗ್ರೆಸ್ ಒಕ್ಕೊರಲಿನಿಂದ ಹೋರಾಡಬೇಕು, ಮಧ್ಯಪ್ರಾಚ್ಯ ಯುದ್ಧದ ಸಂಕಷ್ಟಗಳು ಹೇಗೆ ಭಾರತದ ಮೇಲಾಗ್ತಾ ಇದ್ದಾವೆ, ಇದರನ್ನ ಜನರ ಬಳಿಗೆ ಹೇಗೆ ತೆಗೆದುಕೊಂಡು ಹೋಗಬೇಕು, ತೈಲ ಪೂರೈಕೆಯಲ್ಲಿ ಆಗ್ತಾ ಇರುವಂತಹ ತಾರತಮ್ಯದ ಬಗ್ಗೆ, ಅಂದರೆ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜ್ಯಗಳಿಗೆ ತೈಲ ಪೂರೈಕೆಯಲ್ಲೂ ಕೂಡ ತಾರತಮ್ಯಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಇವತ್ತು ಸಿಡಬ್ಲ್ಯೂಸಿ ಸಭೆಯಲ್ಲಿ ನಡೀಬಹುದಾಗಿರುವಂತಹ ಚರ್ಚೆಗಳ ಭಾಗ ಆಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ ಅನ್ನುವಂತಹ ವಿಷಯದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬಹುದು. ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನು ಮಾತನಾಡಿದ್ದಾರೆ ಅನ್ನೋದನ್ನು ತೋರಿಸಿ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. 13,500 ಕೋಟಿ ಪಾರ್ಲಿಮೆಂಟಲ್ಲಿ ಅನೌನ್ಸ್ ಮಾಡ್ತಾರೆ. ಅಪ್ಪರ್ ಭದ್ರಾ 5,000 ಕೋಟಿ ಕೊಡ್ತೀವಿ, ಕೆರೆಗಳಿಗೆ ಇದು ಉಳೆತ್ತೋದಕ್ಕೆ 3,000 ಕೊಡ್ತೀವಿ, ಮತ್ತು ಪೆರಿಫೆರಲ್ ರೋಡ್ಗೆ 3,000, 6,000, 11,300 ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಮತ್ತೆ ಇಲ್ಲಿವರೆಗೂ ಒಂದು ಬಿಡಿಗಾಸು ಕೊಡಲಿಲ್ಲ. ಅದರ ಅರ್ಥ ಏನು? ಮಲ್ತಾಯಿ ಧೋರಣೆ ನೋಡಿ, ನಾನು ನೋಡಿದಂಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜೊತೆ ತಾರತಮ್ಯ ಮಾಡಿದೆ. ಅದು ಮಳೆ ಹಾನಿ ಏನು ಪರಿಹಾರ ಕೊಡುವುದರಿಂದ ಹಿಡಿದು ಅನೇಕ ಯೋಜನೆಗಳಿಗೆ, ಅನೇಕ ವಿಷಯಗಳ ಬಗ್ಗೆ ಮತ್ತು ಆರ್ಥಿಕ ಒಂದು ತೆರಿಗೆ ವಿಷಯದ ಬಗ್ಗೆ ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಅದರಿಂದ ಕೇಂದ್ರ ಸರ್ಕಾರ ಕರ್ನಾಟಕ ಜೊತೆ ಇರುವಂಥ ಟ್ರ್ಯಾಕ್ ರೆಕಾರ್ಡು
ಹೀಗೆ ಕೇಂದ್ರ ಸರ್ಕಾರದ ವಿರುದ್ಧ CWC ಸಭೆಗೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ತಾರತಮ್ಯದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಸರ್ಕಾರಕ್ಕೆ ಹೈಕಮಾಂಡ್ ಒಂದಿಷ್ಟು ಸೂತ್ರವನ್ನು ಹೆಣಿಬಹುದಾ ಅನ್ನುವುದರ ಬಗ್ಗೆ ಒಂದು ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ಇದು ಉಪಮುಖ್ಯಮಂತ್ರಿಯವರು ದೆಹಲಿಗೆ ಹೋದಾಗಲೂ ಕೂಡ ಈ ಕುತೂಹಲ ಇರುತ್ತೆ, ಮುಖ್ಯಮಂತ್ರಿಯವರು ದೆಹಲಿಗೆ ಹೋದಾಗಂತೂ ಈ ಕುತೂಹಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು CM ಕುರ್ಚಿ ಅನ್ನುವಂಥದ್ದು ಆಟ ಒಂದು ರೀತಿಯ ಸಂಗೀತ ಕುರ್ಚಿ ಆಟದ ರೀತಿಯಲ್ಲಿ ಆಗೋಗಿದೆ. ಈಗಾಗಲೇ ಕಳೆದ 2 ವರ್ಷದಿಂದಲೂ ನಾವು ಇದನ್ನು ನೋಡ್ತಾನೆ ಬಂದಿದ್ದೀವಿ ಕರ್ನಾಟಕದಲ್ಲಿ. ಇದಕ್ಕೊಂದು ಇಂಥದ್ದೇ ಉತ್ತರ, ಇದು ಸಾಕು ಅಥವಾ ಇದು ಬೇಕು ಅನ್ನುವ ಉತ್ತರ ಕಾಂಗ್ರೆಸ್ ಹೈಕಮಾಂಡ್ನಿಂದ ಇದುವರೆಗೆ ಸಿಕ್ಕಿಲ್ಲ. ಹೀಗಾಗಿನೇ ಈಗಲಾದರೂ ಸಿಗುತ್ತಾ ಅಂತ ಸೂತ್ರ. CWC ಸಭೆ ಬಳಿಕ ವರಿಷ್ಠರ ಭೇಟಿಯ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಹಿಂದೆಯೂ ಕೂಡ ಹೇಳಿದ್ರು, ಅವರು ಬಜೆಟ್ ಪ್ರಿಪ್ರೇಷನ್ಗೆ ಮುಂಚಿತವಾಗಿ ಅವರು ಪ್ರಯತ್ನ ಮಾಡಿದ್ರು ದೆಹಲಿಗೆ ಹೋಗಿ ಬರೋಣ ಅಂತ ಹೇಳಿ. ಆದರೆ ದೆಹಲಿಯಲ್ಲಿ ನಾಯಕರುಗಳು ಭೇಟಿಗೆ ಸಮಯಾವಕಾಶವನ್ನು ಕೊಡಲಿಲ್ಲ, ಅಥವಾ ಕರ್ನಾಟಕದಲ್ಲಿರುವಂತಹ ವಿಚಾರಗಳ ಬಗ್ಗೆ ಸದ್ಯಕ್ಕಂತೂ ಯಾವುದೇ ನಿರ್ಧಾರಗಳಿಲ್ಲ ಅನ್ನುವಂಥ ಸೂಚನೆ ಅವ್ರಿಗಿತ್ತೋ ಏನೋ. ಹಾಗಾಗಿ ಬಜೆಟ್ ಅಧಿವೇಶನ, ಅದಾದ ಮೇಲೆ ಬೈ ಎಲೆಕ್ಷನ್, ಇವುಗಳಲ್ಲಿ ಬ್ಯುಸಿಯಾಗಿದ್ರು. ಈಗ ಅವರು ಸಮಯಾವಕಾಶವನ್ನು ಕೇಳ್ತಾರೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗೋದಕ್ಕೆ. ಒಂದು ವೇಳೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಭೇಟಿ ಆಗ್ಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆಗ ಬೈ ಎಲೆಕ್ಷನ್ ಗೆಲ್ಲುವ ವಿಶ್ವಾಸವನ್ನ ಅವರು ಖಂಡಿತವಾಗ್ಲೂ ಕೂಡ ಸಹಜವಾಗಿ ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ನ ಅಧ್ಯಕ್ಷರ ಜೊತೆಗೆ ಅಥವಾ ರಾಹುಲ್ ಗಾಂಧಿ ಅವರ ಜೊತೆಗೆ ಅಥವಾ KC ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆಯ ಸಂದರ್ಭದಲ್ಲಿ. ಇನ್ನು ನಾಯಕತ್ವ ವಿಚಾರಕ್ಕೆ ತೆರೆ ಎಳೆಯೋದಕ್ಕೂ ಕೂಡ ಮನವಿಯನ್ನ ಮಾಡಬಹುದು. ನಾಯಕತ್ವ ವಿಚಾರದಲ್ಲಿನೇ ಈ ರೀತಿಯ ಗೊಂದಲಗಳು. ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿ ಬಾರಿ ಹೇಳಬೇಕಾಗಿದೆ, ವರಿಷ್ಠರು ಹೇಳುವವರೆಗೂ, ಹೈಕಮಾಂಡ್ ಹೇಳುವವರೆಗೂ, ಹೈಕಮಾಂಡ್ ಹೇಳಿದ ನಂತರ, ಈ ರೀತಿಯಂತ ಮಾತುಗಳಲ್ಲಿ ಅವರು ಕೂಡ ಬ್ಯುಸಿಯಾಗಿದ್ದಾರೆ. ಈ ವಿಚಾರಗಳಿಗೆ ಒಂದು ಕ್ಲಾರಿಟಿಯನ್ನು ಸಿದ್ದರಾಮಯ್ಯನವರು ಪಡ್ಕೊಳ್ಬಹುದು. ಸಂಪುಟ ಪುನರ್ರಚನೆಯ ಪ್ರಸ್ತಾಪವನ್ನು ಕೂಡ ಸಿದ್ದರಾಮಯ್ಯನವರು ಮಾಡಬಹುದು. ಅಂದರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಅವರು ನೇರವಾಗಿ ಪ್ರಸ್ತಾಪ ಮಾಡದೇ ಇದ್ರೂ ಕೂಡ ಅದನ್ನು ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಕೇಳುವ ಮೂಲಕ ಅವರು ಪ್ರಸ್ತಾಪವನ್ನು ಮಾಡಬಹುದು. ಗೊಂದಲಗಳಿಗೆ ಈ ಮೂಲಕವಾಗಿ ಸ್ಪಷ್ಟತೆ ಪಡೆಯುವಂತಹ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಬಹುದು. ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಅವಕಾಶ ಕಲ್ಪಿಸಿದ್ರು ಅಂತೇಳಿ ಆದರೆ ಈ ಗೊಂದಲಗಳಿಗೆ ಒಂದು ಹಂತದ ತೆರೆ ಬೀಳುತ್ತೆ. ನಾಯಕತ್ವ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟತೆ ಸಿಗುತ್ತೆ. ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಆದರೂ ಕೂಡ ಒಂದು ಕ್ಲಾರಿಟಿ ಕರ್ನಾಟಕದ ಜನರಿಗೆ ಸಿಗುತ್ತೆ. ಇಲ್ಲಿ ಚರ್ಚೆಗಳಿಗೆ ಬ್ರೇಕ್ ಹಾಕಿ ಸುಗಮ ಆಡಳಿತ ನಡೆಸಬೇಕು ಅಂತೇಳಿ ಆದರೆ ಈ ಕ್ಲಾರಿಟಿ ರಾಜ್ಯಕ್ಕೂ ಬೇಕಿದೆ, ಸಿದ್ದರಾಮಯ್ಯನವ್ರಿಗೂ ಬೇಕಿದೆ, ಶಿವಕುಮಾರ್ ಅವ್ರಿಗೂ ಬೇಕಿದೆ, ಅಥವಾ ಅವರ ಸಂಪುಟ ಸದಸ್ಯರಿಗೂ ಬೇಕಿದೆ. ಬದಲಾವಣೆಯ ಮಾತು ಇತ್ಯರ್ಥ ಆಗಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಶಾಸಕರುಗಳೇ ಹೇಳ್ತಾ ಇದ್ದಾರೆ ಶಾಸಕಾಂಗ ಪಕ್ಷದ ನಾಯಕ ಬದಲಾಗ್ತಾರೆ ಅಂತ. ಇಂಥದ್ದೊಂದು ಸ್ಥಿತಿ ಬಹುಶಃ ಯಾವುದೇ ಪಕ್ಷದಲ್ಲೂ ಕೂಡ ಇರಬಾರದು. ಅದು ನೇರ ಪರಿಣಾಮ ಬೀಳುವಂಥದ್ದು ಆಡಳಿತದ ಮೇಲೆ. ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಹೋಗಿ ಅದರ ಮೂಲಕವಾಗಿ ಕೇಳಬಹುದು ಪಕ್ಷದ ವರಿಷ್ಠರನ್ನ. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನೇನು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಬದಲಾವಣೆ ಮಾಡಬೇಕು. ಯಾಕೆ ಎಲ್ಲಿವರೆಗೆ ಇದು ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನು ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆಯೂ ಇಲ್ಲ. ಅದು 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲ, ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತೇವೆ, 30 ತಿಂಗಳು ದಾಟಿ ಹೋಯ್ತು. ಈಗ ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಅದನ್ನೇ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ನಮ್ಮಲ್ಲಿರೋ ಗೊಂದಲ ಬಂತು. ನೀವು ಹೇಳಿದಂಗೆ 900 ಜನ ವೇಟಿಂಗ್ನಲ್ಲಿದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನಕ್ಕೆ ಮಾಡಬೇಕು. ಅದನ್ನು ಸೇರೇ ಮಾಡಬೇಕು. ಎಲ್ಲನೂ ಬೇಗ 4ನೇ ತಾರೀಕು ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇತ್ಯರ್ಥಿ ಮಾಡಿದ್ರೆ ಕಾರ್ಯಕರ್ತರು ಖುಷಿ ಆಗ್ತಾರೆ. ಆಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಹೇಳಿದಾಗ ಹೌದಪ್ಪ 5 ವರ್ಷ ಅವರೇ ಇರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಮತ್ತೆ
ಚರ್ಚೆಗಳು ಕೂಡ ಅಲ್ಲಿಗೆ ಅಂತಿಮ ಆಗ್ತದೆ. ಅದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೀವಿ. ನಾಯಕತ್ವದ್ದು ಮೊದಲಿಂದನೂ ಕೂಡ ಇದೆ, 2-2.5 ವರ್ಷಗಳ ನಂತರ ಆಗ್ಬೇಕು ಅಂತಕ್ಕಂಥದ್ದು. ನಮ್ಮ DCM ಅವರು ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಮಟ್ಟದಲ್ಲಿ ಏನ್ ಚರ್ಚೆ ಆಗಿದೆ. ನಮಗೆ ರಿಸಲ್ಟ್ ಬಂದ್ಮೇಲೆ ಬಹುಶಃ ನಾವೆಲ್ಲ ಡೆಲ್ಲಿಗೆ ಹೋಗ್ತಕ್ಕಂಥ ಪ್ಲಾನ್ ಮಾಡಿದೀವಿ. ಮೇ 4ನೇ ತಾರೀಕು ನಂತರ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವು ನಾಯಕತ್ವದ ವಿಚಾರ ಅಥವಾ ಬೇರೆ ವಿಚಾರಕ್ಕೆ ಹೋಗ್ತಾ ಇಲ್ಲ. ನಾವು ಹಿರಿಯ ಶಾಸಕರಿದ್ದೀವಿ, ಕೆಲವರೆಲ್ಲ ಬದಲಾವಣೆ ಮಾಡಿ ಹಿರಿಯ ಶಾಸಕರಿಗೆ ಯಾರಿಗಾರ ಕೊಡಿ. ನಾವು ಒಂದು 40 ಜನ ಇದ್ದೀವಿ, ಅದ್ರೊಂದು 20 ಜನಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಹಿರಿಯ ಶಾಸಕರು 4 ಸರಿ 5 ಸರಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ, ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಕ್ ಹೋಯ್ತಾ ಇದ್ದೀವಿ. ಈ ಚುನಾವಣೆ ನಂತರ CM ಬದಲಾವಣೆ ಆಗುತ್ತೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಇವಾಗ ಅದನ್ನ ನವೆಂಬರ್ ಇಂದ ಹೇಳ್ತಾನೆ ಇದ್ದಾರೆ. ಅದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಮಾತಾಡ್ಬೇಕಲ್ಲ, ಯಾಕೆಂತಂದ್ರೆ ಮುಖ್ಯಮಂತ್ರಿಗಳೇ ಅಸೆಂಬ್ಲಿನಲ್ಲೇ ಏನು ಉತ್ತರ ಕೊಟ್ಟಿದ್ದಾರೆ. ಸೊ ಅವರೇ ಹೇಳಿದ್ಮೇಲೆ ಮತ್ತೆ ಹೆಚ್ಚಿಗೆ ನೀನು ಮಾತಾಡೋದು ಸರಿ ಇರುತ್ತೆ. ಹೀಗೆ ಎಲ್ಲರೂ ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಬೌಂಡ್ರಿಗಳನ್ನು ಹಾಕೊಂಡು ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರದಲ್ಲಿ ಅವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚಿಸೋದಕ್ಕೆ ಆಗೋದಿಲ್ಲ ಅನ್ನೋಂಥ ವಾತಾವರಣ ಇದ್ದೇ ಇದೆ. ಇನ್ನು ಸಂಪುಟ ಪುನರಚನೆಯ ವಿಚಾರದಲ್ಲಿ ಹಿರಿಯ ಶಾಸಕರು ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಹಿರಿಯ ಶಾಸಕರ ಒಂದು ನಿಯೋಗ ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿಯಾಗಿತ್ತು. ಏನು ಶಾಸನಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹೋಗಿದ್ರು. ಕಲಾಪ ನಡೀತಾ ಇದ್ದಾಗ, ಅಧಿವೇಶನ ನಡೀತಿರುವ ಸಂದರ್ಭದಲ್ಲಿ ಭೇಟಿಯಾಗಿದ್ರು. ಸಂಪುಟ ಪುನರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಪ್ಲಾನ್ ಅನ್ನ ಶಾಸಕರುಗಳು ಹೊಂದಿದ್ದಾರೆ. ವಿಶೇಷವಾಗಿ ಹಿರಿಯ ಶಾಸಕರುಗಳು ಹೊಂದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರಿಂದ ಮತ್ತೊಂದು ಸುತ್ತಿನ ಸಭೆಯೂ ಕೂಡ ನಡೆದಿದೆ. ಹಿರಿಯರಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಿದ್ರು ಕೂಡ ಒಮ್ಮತದಿಂದ ಇರಬೇಕು. 40 ಜನರಲ್ಲಿ ಒಂದು 20 ಜನಕ್ಕೆ ನೀವು ಮಂತ್ರಿ ಮಾಡಿದರೆ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ತೀವಿ ಅನ್ನುವಂಥದ್ದು. ಹೈಕಮಾಂಡ್ ನಾಯಕರ ಪೂರ್ವಾನುಮತಿ ಪಡೆಯದೆ ದೆಹಲಿ ಪ್ರವಾಸ ಮಾಡೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ದೆಹಲಿಗೆ ಹೋಗಿನೇ ಭೇಟಿಗೆ ಅವಕಾಶವನ್ನು ಕೇಳುವಂಥದ್ದು. ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮಿಸಿದ್ದೇವೆ, ಪುನರ್ರಚನೆಯ ವೇಳೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಪುನರ್ರಚನೆ ಮಾಡಿ ಉಳಿದ 2 ವರ್ಷಕ್ಕಾದರೂ ನಮಗೆ ಸಚಿವ ಸ್ಥಾನವನ್ನು ಕೊಡಿ. ಯಾಕೆಂದರೆ ಆಲ್ರೆಡಿ 3 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಮುಂದಿನ ತಿಂಗಳು ಅಂದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ಕಾರ. ಹಿರಿಯರ ಪೈಕಿ 20 ಮಂದಿಗೆ ಅವಕಾಶವನ್ನು ಕೊಡಿ, ಕನಿಷ್ಠ 20 ಜನಕ್ಕೆ ಅವಕಾಶ ಕೊಡಿ. ಅಂದರೆ 20 ಜನರನ್ನು ನೀವು ಸಂಪುಟದಿಂದ ತೆಗೀರಿ, ಹೊಸದಾಗಿ 20 ಜನಕ್ಕೆ ಅವಕಾಶ ಕೊಡಿ, ಅರ್ಧಕ್ಕಿಂತ ಹೆಚ್ಚು ಸಂಪುಟ ಬದಲಾಗಲಿ ಅನ್ನುವಂಥದ್ದು. ಇಲ್ಲಿ ಸಂಪುಟ ಪುನರ್ರಚನೆಗೂ ಕೂಡ ಒಂದಿಷ್ಟು ಮಾನದಂಡಗಳಿವೆ. ಇಲ್ಲಿ ಪುನರ್ರಚನೆ ಅನ್ನುವಂಥದ್ದು ಮುಖ್ಯಮಂತ್ರಿ ಬದಲಾವಣೆಯ ಜೊತೆಯೂ ಕೂಡ ಆಗಬಹುದು. ಇದನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಮುಖ್ಯಮಂತ್ರಿ ಬದಲಾವಣೆ ಆದಾಗಲೂ ಕೂಡ ಹೊಸದಾಗಿ ಸಂಪುಟ ರಚನೆ ಆಗುತ್ತೆ, ಅಥವಾ ಈಗಿರುವ ಮುಖ್ಯಮಂತ್ರಿಯವರೇ ಕಂಟಿನ್ಯೂ ಆದರೂ ಕೂಡ ಸಂಪುಟ ಪುನರ್ರಚನೆಯನ್ನು ಮಾಡಬಹುದು. ಇಲ್ಲಿ 2.5 ವರ್ಷಗಳ ಬಳಿಕ ಬದಲಾವಣೆ ಅನ್ನುವಂಥದ್ರ ಆಧಾರ ಇದು ಸಚಿವರುಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತಹ ತಂತ್ರಗಾರಿಕೆಯ ಭಾಗ ಅಂತೇಳಿ ಇದನ್ನು ಬಿಂಬಿಸಿಕೊಳ್ಳಲಾಗುತ್ತೆ ಯಾವುದೇ ಪುನರ್ರಚನೆಯನ್ನ. ಸಂಪುಟದಲ್ಲಿ ಅರ್ಧಕ್ಕೂ ಹೆಚ್ಚು ಸಚಿವರಿಗೆ ಕೊಡುವಂತಹ ಸಾಧ್ಯತೆಯೂ ಕೂಡ, ಅದಕ್ಕೇನೆ 20 ಡಿಮ್ಯಾಂಡ್ ಇದೆ. ಕನಿಷ್ಠ 17ರಿಂದ 18 ಜನರ ಬದಲಾಯಿಸಬಹುದು ಅನ್ನೋದರ ಬಗ್ಗೆ ಚರ್ಚೆಗಳಿದ್ದಾವೆ. ಹೊಸಬರಿಗೆ ಅವಕಾಶ ನೀಡುವ ಪ್ರಸ್ತಾಪವನ್ನು ಕೂಡ ಇಲ್ಲಿ ಮಾಡಬೇಕು ಅಂತ ಇದ್ದಾರೆ. 3-4 ಬಾರಿ ಶಾಸಕರಾದವರಿಗೆ ವಿಶೇಷವಾಗಿ ಅವಕಾಶ ಕಲ್ಪಿಸಬೇಕು. ಹಾಗೆಯೇ ಮೊದಲ ಬಾರಿ ಗೆದ್ದವರಲ್ಲೂ 1-2 ಅವಕಾಶವನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆದರೆ ಅದನ್ನು ಗಮನಿಸಬೇಕು. ಪ್ರದೇಶವಾರು, ಜಾತಿವಾರು ಆಧಾರದಲ್ಲಿ ಚಾನ್ಸ್ ಅನ್ನು ಕೊಡುವಂಥದ್ದು ಸಾಮಾನ್ಯವಾಗಿ ಕಾಂಗ್ರೆಸ್ನ ಸಂಪ್ರದಾಯ. ಅದು ಇಲ್ಲಿಗೂ ಕೂಡ ಅನ್ವಯ ಆಗಬಹುದು. ಈ ರೀತಿಯಾದಂತಹ ಚರ್ಚೆಗಳು ಸದ್ಯಕ್ಕೆ ನಡೀತಾ ಇದ್ದಾವೆ. ಈ ವಿಚಾರದಲ್ಲಿ ಶಾಸಕರು ಏನು ಅಭಿಪ್ರಾಯ ಹೊಂದಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆಯಲ್ಲಿ ಭಾಗಿಯಾಗಕ್ಕೆ ಹೋಗಿದ್ದಾರೆ. ಬಹುಶಃ ಈ ವಿಚಾರ ಅಲ್ಲಿ ಇವತ್ತು ಪ್ರಸ್ತಾಪ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಎಲ್ಲ ಇಶ್ಯೂಸ್ ಮೇಲೆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನದ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನಿಸುತ್ತೆ. ಮುಂದೆ ಅವರು ಆ ಸಬ್ಜೆಕ್ಟ್ ಇಟ್ಕೊಂಡು ಹೋದಾಗ ಅದ್ರ ಬಗ್ಗೆ ಮಾತಾಡೋದು. ಆಕಾಂಕ್ಷಿ ಅಂತ ಇಲ್ಲ, ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಮಾಡ್ತಕ್ಕಂಥ ಸಾಮರ್ಥ್ಯ ಆದರೆ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಾವು ಎಂದೂ ಕೂಡ ನಾವೇ ನಮಗೆ ಅಂತ ನಾವು ಕೇಳೋರಲ್ಲ. ಪಕ್ಷ ಸೂಕ್ತ ಅಂದರೆ ಮಾಡಿಕೊಡ್ತಾರೆ ಅವಕಾಶ, ನಾನು ಮಾಡ್ತೀನಿ. ಹೀಗೆ ಇವೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಯಥಾ ಪ್ರಕಾರ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ದಳಪತಿಗಳನ್ನು ಕೆಣಕುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರಿಗೆ ಕುಮಾರಸ್ವಾಮಿಯವರು ಸವಾಲೆಸೆದಿದ್ದಾರೆ. ಯಾರದ್ದೋ ಪಕ್ಷಕ್ಕೆ ಹೋಗಿ CM ಆಗಿದ್ದೀರಿ ಅಂತ ಹೇಳಿ ಲೇವಡಿಯನ್ನು ಕೂಡ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವರಿಗಿರುವಂತಹ ಪರ್ಮನೆಂಟ್ ಆಗಿರುವಂತಹ ಒಂದು
ಟೀಕೆ, ಹೈಕಮಾಂಡ್ ಅನ್ನ ಹೆದರಿಸಿ ಸಿಎಂ ಪಟ್ಟದಲ್ಲಿದ್ದೀರಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ. ಹೊಸ ಪಕ್ಷ ಕಟ್ಟಿ 5 ಸೀಟ್ ಗೆದ್ದು ಬನ್ನಿ ನೋಡೋಣ ಅಂತ ಹೇಳಿ ಕುಮಾರಸ್ವಾಮಿ ಅವರು ಸವಾಲು ಎಸೆದಿದ್ದಾರೆ. ಈ ಮೂಲಕ ಸವಾಲು ಹಾಕಿದ್ದಾರೆ ಸಿದ್ದರಾಮಯ್ಯ, ನೀವು ಹೊಸ ಪಕ್ಷ ಕಟ್ಟಿ ತಾಕತ್ತಿದ್ರೆ 5 ಸೀಟ್ ಗೆದ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಸವಾಲನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಅಸೂಯೆ, ಹೊಟ್ಟೆ ಕಿಚ್ಚು ಅಂತಾರೆ. ಅದೆಂಥದ್ದು ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ, ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿ. ನಮಗಂತೂ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವುದೂ ಇಲ್ಲ. ಹೊಟ್ಟೆ ಕಿಚ್ಚು ಬಂದಿರೋದು ಕಾಂಗ್ರೆಸ್ ಅಲ್ಲಿ ಅವರಲ್ಲ, ಟೈಮ್ಗಳು ಕೊಟ್ಕೊಂಡು ಓಡಾಡ್ತಾವ್ರಲ್ಲ ಹಲವಾರು ಜನ. ಅವ್ರ ಪಕ್ಷದಲ್ಲ ಅಲ್ಲಿ ಹೊಟ್ಟೆ ನೋವು ಶುರುವಾಗಿರೋದು ಅವರಲ್ಲಿ. ನಮ್ಮ ಪಕ್ಷದಲ್ಲಾಗಲಿ ಸಾರ್ವಜನಿಕವಾಗಲಿ ಯಾರದು ಹೊಟ್ಟೆ ಕಿಚ್ಚಿಲ್ಲ. ಅವರೇ ಆಗಿ ಬಿಟ್ಕೊಡಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವರೇ ಆಗಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಹೈಕಮಾಂಡ್ನು ಎದುರಿಸಿ, ಹೈಕಮಾಂಡ್ನು ಇವತ್ತು ಮಾತಾಡ್ತಾ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದೆ. ಅಹಿಂದ ಚಾಂಪಿಯನ್ ಅಲ್ವೇ ನೀವು? ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. ಜೆಡಿಎಸ್ ಬಗ್ಗೆ ಅಷ್ಟು ಲಘುವಾಗಿ ಯಾವ ಪಕ್ಷ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ರಾಜಕೀಯ ಜೀವನಕ್ಕೆ ಆಶ್ರಯ ಕೊಟ್ಟಿತ್ತು, ಆ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಶಾಶ್ವತ ಅಲ್ಲ ಯಾರಿಗೂ. ನೋಡಿ, ಕನಸು ಕಾಣೋದು ಎಲ್ಲರೂ ಕಾಣಲಿಕ್ಕೆ ಭಗವಂತ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾನೆ. ಕನಸು ನನಸು ಯಾರಿಗಾಗುತ್ತೋ ಅದು ಭಗವಂತ ಕೊಡಬೇಕು, ನಮ್ಮ ಕೈಲಿಲ್ಲ. ಅದರಿಂದ ಕನಸು ಕಾಣ್ತಕ್ಕಂಥ ತಪ್ಪು ಅನ್ನೋದು ನಾನು ಹೇಳೋದಿಲ್ಲ. ಇಲ್ಲ, ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಂಬಿಕೆ ಇರ್ತದಲ್ಲ. ಅವ್ರು ಭಗವಂತನ ಮೇಲೆ ನಂಬಿಕೆ ಕಾಟಾಚಾರಕ್ಕಿದ್ರಾಗಲ್ಲ. ಭಗವಂತನ ಮೇಲೆ ನಂಬಿಕೆ 4 ಜನ ಸಂಕಷ್ಟ ಇರತಕ್ಕಂಥವರಿಗೆ ಪರಿಹಾರ ಕಲ್ಪಿಸ್ತಕ್ಕಂಥ ಒಂದು ಭಾವನೆಗಳಿರ್ತದಲ್ಲ, ಆಗ ಭಗವಂತ ತಥಾಸ್ತು ಅಂತಾನೆ. ಬೇರೆ ರೀತಿ ಸ್ವಾರ್ಥಕ್ಕೋಸ್ಕರವಾಗಿ ಕನ್ಸ್ಕೊಂಡ್ರೆ ಆ ಒಂದು ಕನಸುಗಳು ನೆರವೇರ್ತೋ ಇಲ್ವೋ ಅದು ಭಗವಂತನ ಇಚ್ಛೆ. ಅದೆಲ್ಲ ಅವ್ರ ಬಾಯಲ್ಲಿ ಹೇಳೋದಷ್ಟು ಸುಲಭ ಇಲ್ಲ ಬ್ರದರ್, ಅವೆಲ್ಲ ಬನ್ನಿ. ಹೀಗೆ ರಾಜ್ಯದಲ್ಲಿ ಮತ್ತೆ ಕುರ್ಚಿಯ ಆಟ ಈಗ ಶುರುವಾಗಿದೆ. ಇದು ಒಂದು ರೀತಿಯಲ್ಲಿ ಟಾಸ್ ಆಗಿದೆ ಇವಾಗ ಮತ್ತೊಂದು ಸುತ್ತಿನಲ್ಲಿ. ಇನ್ನೀಗ ಆಟ ಶುರುವಾಗುತ್ತೆ. ಯಾವ ಸ್ವರೂಪದಲ್ಲಿ ಇದು ಮುಂದುವರಿತಾ ಹೋಗುತ್ತೆ ಅಂತ ನೋಡಬೇಕು. ಯಾಕಂದರೆ ಸರ್ಕಾರಕ್ಕೆ ಮುಂದಿನ ತಿಂಗಳಿಗೆ 3 ವರ್ಷ ಪೂರೈಕೆ ಆಗುತ್ತೆ. ನಂತರ ಉಳಿದಿರುವಂಥ 2 ವರ್ಷದ ವಿಚಾರದಲ್ಲಿ ಯಾವ ರೀತಿಯಾಗಿ ಅಧಿಕಾರದ ಹಂಚಿಕೆಗಳಾಗ್ತವೆ ಅನ್ನೋದನ್ನು ನೋಡಬೇಕಾಗಿದೆ.